ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಅನುಶ್ರೀ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಜೋಳದ ಕಡುಬು. ಜೋಳದ ಹಿಟ್ಟಿನಿಂದ ಒಂದು ಸರಿ ಈ ಕಡುಬನ್ನು ಮಾಡಿ ನೋಡ್ರಿ, ನಿಮ್ಮ ಮನೆ ಒಳಗೆ ಎಲ್ಲರಿಗೂ ಇದು ಫೇವ್ರೇಟ್ ಫುಡ್ ಆಗಿಬಿಡ್ತದೆ. ಹಾಗಿದ್ರೆ ಬರ್ರಿ ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿನಿ. ಆ ಜೋಳದ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿರಿ. ಈಗ ಈ ಜೋಳದ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡಿನಿ. ಯಾವುದೇ ಕಾರಣಕ್ಕೂ ಇಲ್ಲಿ ತಣ್ಣ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಇಲ್ಲಿ ಬಿಸಿ ನೀರು ಹಾಕ್ಕೊಂಡು ಆ ಒಂದು ಹಿಟ್ಟನ್ನು ಸರಿಯಾಗಿ ನಾದ್ಕೋಬೇಕು. ಇಲ್ಲಿ ನೀರು ಬಿಸಿ ಇರುವುದರಿಂದ ನಾನು ಸ್ಪೂನ್ನಿಂದ ಫಸ್ಟ್ ಎಲ್ಲ ಕಡೆ ಅದನ್ನು ಕಲಿಸ್ಕೊಂಡು ಆಮೇಲೆ ಕೈಯಿಂದ ಚೆನ್ನಾಗಿ ನಾದ್ಕೊಂಡಿನಿ. ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ನಾದ್ಕೋರಿ. ಈ ಹಿಟ್ಟನ್ನು ಕಲಿಸ್ಕೊಂಡು ಆದಮೇಲೆ ಇದನ್ನೇನು ನೆನಿಲಿಕ್ಕೆ ಬಿಡುವ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಇದನ್ನು ನಾನಿಲ್ಲಿ ವಿಡಿಯೋದೊಳಗೆ ತೋರಿಸಿದಂಗೆ ನಾದ್ಕೊಂಡು ಅದರದ್ದು ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಇದನ್ನು ಮೊದಲನೇ ಸರಿ ಯಾರು ಮಾಡ್ಲಿಗತ್ತೀರಿ ಅಥವಾ ಬಿಗಿನರ್ಸ್ ಯಾರು ಇದನ್ನು ಮಾಡ್ಲಿಗತ್ತೀರಿ, ಇದನ್ನು ರೋಲ್ ಮಾಡ್ಕೋಬೇಕಾದ್ರೆ ಹಿಟ್ಟೇನಾದರೂ ನಿಮ್ಗೆ ಬ್ರೇಕ್ ಆದಂಗೆ ಅನಿಸ್ತು ಅಂತಂದ್ರೆ ಅದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ನಾದ್ಕೋಬೇಕು. ಆಮೇಲೆ ಈ ಥರ ರೋಲ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರಿ. ಈ ಒಂದು ರೆಸಿಪಿಯು ನಾನು ಒಂದು ಸತಿ ನಮ್ಮ ಅತ್ತೆ ಮಾಡಿದಾಗ ತಿಂದಿದ್ದೆ. ಸೊ ಅವಾಗ ನನಗೆ ಭಾಳ ಇಷ್ಟ ಆಗಿತ್ತು. ಈ ಒಂದು ಜೋಳದ ಹಿಟ್ಟಿನಿಂದ ಹಿಂಗೆ ಬಂದು ಕಡುಬು ಮಾಡ್ತಾರೆ ಅಂತಂದ್ರೆ ಭಾಳ ಇಷ್ಟ ಆಯಿತು. ಸೊ ನಾನು ಇದನ್ನು ಅವ್ರ ಕಡೆಯಿಂದ ಹೆಂಗೆ ಮಾಡಬೇಕು ಅಂಥೇಳಿ ಕೇಳಿಕೊಂಡು ಒಂದು ಸರಿ ಮಾಡಿ ನೋಡಿದೆ. ನನಗೂ ಇದು ಭಾಳ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಈ ರೆಸಿಪಿನ ಇಲ್ಲಿ ಶೇರ್ ಮಾಡ್ಲಿಕತ್ತೀನಿ. ನೀವು ಎಲ್ಲರೂ ಇದು ಒಂದು ಸತಿ ಟ್ರೈ ಮಾಡಿರಿ. ಬಹಳನೇ ಒಂದು ಡಿಫ್ರೆಂಟಾಗಿ ಟೇಸ್ಟ್ ಇರುವಂತಹ ರೆಸಿಪಿ ಅದ ಇದು. ಆಗಲೇ ಹೇಳ್ದಂಗೆ ಹಿಟ್ಟು ಬ್ರೇಕ್ ಆಗ್ಲಿಕತ್ತಿತ್ತಂತಂದ್ರೆ ಈ ವಿಡಿಯೋದಾಗ ತೋರಿಸ್ಲಿಕತ್ತೀನಿ ನೋಡ್ರಿ. ಈ ರೀತಿಯಾಗಿ ಕೈಯಿಂದ ಅದನ್ನು ನೀಟಾಗಿ ಒಂದು ಸತಿ ನಾದ್ಕೋರಿ. ನಾದಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ಮತ್ತೆ ರೋಲ್ ಮಾಡಿಕೊಂಡ್ರೆ ಈಸಿಯಾಗಿ ರೋಲ್ ಮಾಡಲಿಕ್ಕೆ ಬರ್ತದೆ. ಸೊ ನಾನು ಅಷ್ಟು ಹಿಟ್ಟನ್ನು ಇಲ್ಲಿ ಈ ಥರ ರೋಲ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಅದರ ಮೇಲೆ ಒಣ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಕಟ್ ಮಾಡ್ಕೊಳ್ಳೋದಾದಮೇಲೆ ಅದನ್ನು ಒಂದು ಜರಡಿ ಒಳಗೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಾಗಿ ಜರಡಿ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆ ಹಾಫ್ ಆಗುವಷ್ಟು ನೀರನ್ನು ಹಾಕಬೇಕು. ನೀರು ಒಂದು ಸ್ವಲ್ಪ ಕಾದಾದಮೇಲೆ ಅದರೊಳಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಇಲ್ಲಿ ಎಣ್ಣೆ ಹಾಕೋದ್ರಿಂದ ಕಡುಬು ಒಂದಕ್ಕೊಂದು ಅಂಟುಕೊಳ್ಳೋದಿಲ್ಲ ಮತ್ತು ಉಪ್ಪು ರುಚಿಗೆ ಹಾಕ್ಲಿಕತ್ತೀನಿ. ಸೊ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಜೋಳದ ಕಡುಬನ್ನು ಆ ಬಿಸಿ ನೀರೊಳಗೆ ಹಾಕಬೇಕು. ಈ ಕಡುಬನ್ನು ಬಿಸಿ ನೀರೊಳಗೆ ಹಾಕಿದ ಮೇಲೆ ಜಾಸ್ತಿ ಕೈಯಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದು ಕಡುಬು ಬ್ರೇಕ್ ಆಗ್ಬೋದು. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಕಡೆ ಆ ಕಡುಬನ್ನು ಸ್ಪ್ರೆಡ್ ಮಾಡಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಒಳಗೆ 2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆನ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ಳಿಕತ್ತೀನಿ. ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ನೀರನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಕಡುಬನ್ನು ಕುದಿಸ್ಲಿಕ್ಕೆ ಇಟ್ಟು ಅರೌಂಡ್ 15 to 20 ಮಿನಿಟ್ಸ್ ಆಗ್ಯದ. ಇದರ ಮೇಲಿರುವಂತಹ ನೀರೇನಿರ್ತದಲ್ಲ ಒಂದು ಸ್ವಲ್ಪ ಗಂಜಿ ಕನ್ಸಿಸ್ಟೆನ್ಸಿ ಒಳಗೆ ಬರ್ತದೆ. ಆವಾಗ ಅದು ಫುಲ್ಲಿ ಕುಕ್ಡ್ ಆಗ್ಯದ ಅಂಥೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಈಗ ನಮ್ಮದು ಕಡುಬು ರೆಡಿ ಆಗ್ಯದ. ನಾನಿಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೊಳಿರ್ತೀನಿ. ಈ ಫಿಲ್ಟರ್ ಮಾಡೋದ್ರಿಂದ ಕೆಳಗಿನ ಒಂದು ಪಾತ್ರೆ ಒಳಗೆ ಜೋಳದ ಗಂಜಿ ಬರ್ತದೆ ಮತ್ತು ಮೇಲೆ ನಮ್ಗೆ ಜೋಳದ ಕಡುಬು ಸಪ್ರೇಟಾಗಿ ಸಿಗ್ತದೆ.
ನೋಡ್ರಿ ನಮ್ಮ ಜೋಳದ ಕಡುಬು ಈ ರೀತಿಯಾಗಿ ತಯಾರಾಗಿದೆ. ಇದಕ್ಕೀಗ ನಾವು ಮೆಂತ್ಯ ಸೊಪ್ಪಿನ ಒಗ್ಗರಣೆ ಹಾಕ್ಕೋಬೇಕು. ಬರೀ ಹಂಗಿದ್ರೆ ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡು ಅದರೊಳಗೆ ಒಂದು 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಸರಿಯಾಗಿ ಕಾದಾದಮೇಲೆ ಅದರೊಳಗೆ 1 ಬೌಲ್ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿನಿ. ನೆಕ್ಸ್ಟ್ ಇಲ್ಲಿ ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಸ್ಪೈಸಿ ಮಿಕ್ಸರ್ನ ಇದರೊಳಗೆ ಆ್ಯಡ್ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊರಿ. ಇಲ್ಲಿ ಮೆಂತ್ಯ ಮತ್ತು ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋದ್ಮೇಲೆ ಚಲೋ ಘಮ ಬರುತ್ತೆ. ಆ ಘಮ ಬಂದ ಮೇಲೆ ನಾವು ಕುಕ್ ಮಾಡಿಟ್ಕೊಂಡಿರುವಂಥ ಕಡುಬನ್ನು ಅದರೊಳಗೆ ಆ್ಯಡ್ ಮಾಡ್ಕೋಬೇಕು. ಎಲ್ಲನೂ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊರಿ. ಇದನ್ನು 5 ಮಿನಿಟ್ಸು ನೀಟಾಗಿ ಕುಕ್ ಆಗಲಿಕ್ಕೆ ಬಿಡಬೇಕು. ಇದು ಕಂಪ್ಲೀಟ್ಲಿ ಕುಕ್ ಆದಮೇಲೆ ಆಯಿಲ್ ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನೀವು ತಿಳ್ಕೊಬೋದು ನಮ್ಮ ಜೋಳದ ಕಡುಬು ರೆಡಿ ಆಗ್ಯದ ಅಂಥೇಳಿ. ನಾನಿಲ್ಲಿ ಒಂದು ಸ್ವಲ್ಪ ಇದ್ರ ಮೇಲೆ ಕಡಲೆ ಬೀಜದ ಪುಡಿಯನ್ನು ಹಾಕ್ಕೊಂಡಿನಿ. ನೀವು ಇದನ್ನು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ನೂ ಮಾಡ್ಕೋಬೋದು. ಈಗ ನಮ್ಮದು ಟೇಸ್ಟಿಯಾಗಿರುವ ಜೋಳದ ಕಡುಬು ರೆಡಿ ಆಗ್ಯದ. ಇದು ಸ್ಪೈಸಿ ಆಗಿರೋದ್ರಿಂದ ನಾನಿಲ್ಲಿ ಚಿಕ್ಕ ಮಕ್ಕಳಿಗೆ ಇದನ್ನು ಯಾವ ರೀತಿಯಾಗಿ ಕೊಡ್ಬೋದು ಅಂಥೇಳಿನೂ ಸಹ ತೋರಿಸೀನಿ. ಜೋಳದ ಕಡುಬು ನಾವು ಕುದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಆ ಕಡುಬು ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ನಿಮ್ಮ ಮನೆ ಒಳಗಿರುವಂಥ ಚಿಕ್ಕ ಮಕ್ಕಳಿಗೆ ಅದನ್ನು ಸ್ನ್ಯಾಕ್ಸ್ ರೀತಿಯಾಗಿಯೂ ನೀವು ಕೊಡ್ಬೋದು. ಆವಾಗಲೇ ನಾವು ಜೋಳದ ಕಡುಬು ಮತ್ತು ಅದರ ಗಂಜಿನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಗಂಜಿ ಒಳಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ, ಆಮೇಲೆ ಹಸಿ ಶುಂಠಿನ ಈ ರೀತಿಯಾಗಿ ಗ್ರೇಟ್ ಮಾಡಿ ಅದರೊಳಗೆ ಹಾಕ್ಕೊಂಡು ನೀವು ಜೋಳದ ಗಂಜಿ ರೀತಿಯಾಗಿ ಅದನ್ನು ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ಒಂದು ರೆಸಿಪಿ ಮಾಡೋದ್ರೊಳಗೆ ನಮ್ಮದು 3 ರೆಸಿಪಿ ರೆಡಿ ಆಗಿಬಿಡ್ತದೆ. ಒಂದು ಜೋಳದ ಕಡುಬು ಸ್ಪೈಸಿ, ಇನ್ನೊಂದು ನಾರ್ಮಲ್ ಆಗಿರುವಂಥ ಜೋಳದ ಕಡುಬು ಚಿಕ್ಕ ಮಕ್ಕಳಿಗೆ, ಇನ್ನೊಂದು ಜೋಳದ ಹಿಟ್ಟಿನ ಗಂಜಿ. ಈ ರೆಸಿಪಿ ನಿಮ್ಗೆ ನೋಡಬೇಕಾದ್ರೆ ಸ್ವಲ್ಪ ಲೆಂದಿ ಅನ್ನಿಸ್ಬೋದು, ಬಟ್ ನೀವು ಇದನ್ನು ಮಾಡ್ಲಿಕ್ಕತ್ರಿ ಅಂತಂದ್ರೆ ನಿಮಗೆ ಇಂಡೈರೆಕ್ಟಾಗಿ 2 ರೆಸಿಪೀಸು ರೆಡಿ ಆಗಿಬಿಡ್ತಾವೆ. ಸೊ ಗಿವ್ ಇಟ್ ಅ ಟ್ರೈ. ಈ ರೆಸಿಪಿ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೇನಿ. ಇಷ್ಟ ಆಗಿತ್ತು ಅಂತಂದ್ರೆ, ಡಿಫ್ರೆಂಟ್ ಅನಿಸಿತ್ತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.